Hi guys, ಇವತ್ತು legs workout, full leg workout. So we'll start with what warm up set. So machine barbell squats ಅಲ್ಲಿ we will put in 10 kg weight. So more warm up set and 5 working sets. And we'll start with again as I said 10 kg each side, 10 and 10, and we will do 18 to 20 reps just to warm up. So ನಾನು ಬಂದಿದ ತಕ್ಷಣ ಆಲ್ರೆಡಿ ಫ್ರೀ ಎಕ್ಸಸೈಸ್ ಅದನ್ನೇನಿದೆ ಅದನ್ನೆಲ್ಲ ಮಾಡಿ ಆಗಿದೆ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ವಾರ್ಮ್ ಅಪ್ ಸೆಟ್. ಸೊ ಪ್ಲೀಸ್ ಚೆಕ್ಔಟ್ ಆ್ಯಂಡ್ okay, let's start with 18 to 20 reps. ಸಿ ನಾನು ಒಬ್ಬನೇ ಇರೋದ್ರಿಂದ ಯಾವಾಗಲೂ ಮಿಷಿನ್ ಯೂಸ್ ಮಾಡ್ತೀನಿ. ಸಿ ಪ್ಲೇಸ್ ಯುವರ್ ಬಾರ್ಬಲ್ನ ಪ್ಲೇಸ್ ಮಾಡಿ. ಓಕೆ, ಸೊ 18 to 20 reps. ಓಕೆ, 1 2 3 4 5 6 7 8 9 10 11 12 13 14 15 16 17 18 19 20. So 20 ಫಸ್ಟ್ ವಾರ್ಮ್ ಅಪ್ ಸೆಟ್ ಮುಗಿದಿದೆ. ಸೊ ನಾನು ಶೂಸ್ ವೇರ್ ಮಾಡಲ್ಲ ಯೂಶ್ವಲಿ, ನಾನು ಯಾವಾಗಲೂ ಸಾಕ್ಸ್ ವೇರ್ ಮಾಡೋದು ಬಿಕಾಸ್ ನನಗೆ ಶೂಸ್ ಕಂಫರ್ಟ್ ಅನಿಸಲ್ಲ. ಸೊ ಕೆಳಗೆ ಫ್ಲೋರ್ ಮ್ಯಾಟ್ ಇದೆ, ಅದು ಹಾಕ್ಕೊಳ್ತೀನಿ, ಮತ್ತು ಸಾಕ್ಸ್. ಶೂಸ್ನ ಯೂಶ್ವಲಿ ನಾನು ಜಿಮ್ಮಲ್ಲಿ ಹಾಕೊಳ್ಳೋದಿಲ್ಲ. ಅಗೇನ್ ದ ಸೇಮ್, 2 ನಿಮಿಷ ರೆಸ್ಟ್ ತಗೊಳ್ಳಿ. 2 ನಿಮಿಷ ರೆಸ್ಟ್ ತಗೊಂಡು ಅಗೇನ್ 18 to 20 reps. ಸೊ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಜಿಮ್ಮಿಗೆ ಬರೋರಿಗೆ, ಮಾರ್ನಿಂಗ್ ಎಸ್ಪೆಷಲಿ ವರ್ಕೌಟ್ ಮಾಡೋರಿಗೆ ಬರಬೇಕಾದ್ರೆ, ಸೊ ಎದ್ದಿದ ತಕ್ಷಣ ನೀರು ಕುಡಿದು ಬರೋಕ್ಕಿಂತ ಮೊದಲು ಅಟ್ಲೀಸ್ಟ್ ಏನೋ ತಿನ್ಕೊಂಡು ಬನ್ನಿ. ರೈಸ್, ನಾನು ಬೆಳಗ್ಗೆ ಮೊಸರನ್ನ ತಿನ್ಕೊಂಡು ಬಂದಿದ್ದೀನಿ, 2 ಬಾಳೆಹಣ್ಣು, ಮತ್ತೊಂದು ಪ್ರೀ ವರ್ಕೌಟ್ ಇದೆ. ಸೊ ಪ್ರೀ ವರ್ಕೌಟ್ ಹಾಕೊಂಡಿದ್ದೀನಿ. ಸೊ ಇನ್ಶೂರ್ ದಟ್ ನೀವು ಬರಬೇಕಾದ್ರೆ ತಿನ್ಕೊಂಡು ಬನ್ನಿ. ಅದರ್ವೈಸ್ ಬೆಳಗ್ಗೆ ರಾತ್ರಿ 8-9 ಗಂಟೆ ತಿಂದಿರ್ತೀರ, ಬೆಳಗ್ಗೆ ಬೇಗ ಇಲ್ಲಿ ಬಂದು ವರ್ಕೌಟ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ರಿಕವರಿನೂ ತುಂಬ ಇಂಪಾರ್ಟೆಂಟ್, ವರ್ಕೌಟ್ ಜೊತೆಗೆ ನ್ಯೂಟ್ರಿಷನ್ನು ತುಂಬ ಇಂಪಾರ್ಟೆಂಟ್. ರೈಸ್, ನಾನು ಎಲ್ಲರಿಗೂ ಹೇಳ್ತೀನಿ, ರೈಸ್ ತಿನ್ಕೊಬನ್ನಿ, ಅದ್ರ ಜೊತೆಗೆ ಬನಾನಾ, 2 ಬಾಳೆಹಣ್ಣು ತಿನ್ಕೊಬಂದರೆ ತುಂಬ ಒಳ್ಳೆಯದು. ಓಕೆ, ನೆಕ್ಸ್ಟ್ ಸೆಕೆಂಡ್ ವಾರ್ಮ್ ಅಪ್ ಸೆಟ್. ಸೊ ಎರಡೂ ಕಾಲನ್ನ ಕರೆಕ್ಟಾಗಿ ಪ್ಲೇಸ್ ಮಾಡಿ. ಸೊ ಸೆಕೆಂಡ್ ವಾರ್ಮ್ ಅಪ್ ಸೆಟ್ ನಾನು ಹೇಳ್ದಂಗೆ 18 to 20 reps. ಸ್ಲೋ ಆ್ಯಂಡ್ ಕಂಟ್ರೋಲ್. ಎಸ್ 1 2 3 4 5 6 7 8 9 10. 1 2 3 4 5 6 7 8.
ಸೊ ವಾರ್ಮಪ್ ಸೆಟ್ ತುಂಬ ಇಂಪಾರ್ಟೆಂಟ್. ಮಜಲಿಗೆ ಬ್ಲಡ್ ಹೋಗಬೇಕು, ಸ್ವಲ್ಪ ಐಸೋಲೇಟ್ ಮಾಡಬೇಕು ಅಂದರೆ ಈ ವಾರ್ಮಪ್ ಸೆಟ್ ಮಾಡಿಕೊಡಿ. ತುಂಬ ವೆಯ್ಟ್ ಹಾಕೋಬೇಕು ಅಂತ ಏನಿಲ್ಲ. ಯೂಶಲಿ ಎಲ್ಲರೂ 10ರಿಂದ 12 reps ಹೊಡಿತಾರೆ ವಾರ್ಮಪ್ಗೆ. ಹೇಗೆ ಸೆಟ್ ಮಾಡ್ತಾರೆ, ನಾನು 3 ಸೆಟ್ ಮಾಡ್ತೇವೆ. ಸೊ ವೀಕ್ಲಿ ಒಂದು 2 ಇರುತ್ತೆ, 2 ವೀಕ್ಲಿ ಟ್ವೈಸ್ ಫ್ಲೆಕ್ಸ್ ಮಾಡ್ತೀನಿ. ನಾನು ತುಂಬ ಚೇಂಜಸ್ ಏನಿರೋದಿಲ್ಲ, ಸೇಮ್ ವರ್ಕೌಟ್ ರಿಪೀಟ್ ಮಾಡ್ತೀನಿ. ಸೊ ರೀಸೆಂಟಾಗಿ ನನ್ನ PR ಆಗಿದ್ದು 115 3 reps. ಸೇಮ್ ನಾನು ಒಬ್ಬನೇ ವರ್ಕೌಟ್ ಮಾಡೋದು. ಸೊ ಅದಕ್ಕೇ ನಾನು ಯಾವಾಗಲೂ ಮಿಷಿನ ಪ್ರಿಫರ್ ಮಾಡ್ತೀನಿ. ಇವಾಗ ಮಾರ್ನಿಂಗ್, ಇವತ್ತು ಸಂಡೇ ಆಗಿರೋದ್ರಿಂದ ಯಾರು ಕ್ರೌಡ್ ಇಲ್ಲ, ಅದರ್ವೈಸ್ ತುಂಬ ಕ್ರೌಡ್ ಇರುತ್ತೆ. ಸೊ ಎಲ್ಲ ಕಡೆನೂ ಜನ ಇರ್ತಾರೆ. ಜಿಮ್ ತುಂಬ ದೊಡ್ಡದಿಲ್ಲ, ತುಂಬ ಸಣ್ಣದಿದೆ. ಅದ್ರ ಜೊತೆಗೆ ನಂಗೆ ತುಂಬ ಪರಿಚಯದವರು. ಸೊ ಸಪೋರ್ಟಿವ್, ತುಂಬ ಸಪೋರ್ಟ್ ಮಾಡ್ತಾರೆ. ಈ ಓನ್ಲಿ ಟಾಟ್ ಮೀ ಇನಿಷಿಯಲಿ. ಸೊ ಅವ್ರು ಏನೇ ಹೇಳ್ಕೊಟ್ಟಿದ್ದಾರೆ ಸೇಮ್ ಅದರಲ್ಲೇ ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾವಾಗಲೂ ಏನೋ ಚೇಂಜಸ್ ಮಾಡಬೇಕು ಅಂದರೆ ಅವ್ರ ಹತ್ರ ಕೇಳ್ತೀನಿ. ಸೊ ಆಯ್ತು, ಆಲ್ಮೋಸ್ಟ್ 1.5 ವರ್ಷ ಆಯ್ತು ಇಲ್ಲಿಗೆ ಜಾಯ್ನ್ ಆಗಿ. ಸೊ ಜಿಮ್ಮಿಗೆ ಬರೋಕ್ಕೆ ಶುರು ಮಾಡಿ 2 ವರ್ಷ ಆಗಿದೆ. ಸೊ ಈಗ ಲೆಟ್ಸ್ ಸ್ಟಾರ್ಟ್ third one, last warm up set. Okay, let's start again. Rest ಮಾಡ್ಕೊಳ್ಳಿ. Okay, yes, 1 2 3 4 5 6 7 8 9 10 1 2 3 4 5 6 7 10 ಸಾರಿ 8. ಇಲ್ಲಿಗೆ ಒಂದು 3 ವಾರ್ಮ್ ಅಪ್ ಸೆಟ್ ಆಯಿತು. ಅಗೇನ್ ಆಸ್ ಐ ಸೆಡ್, ವೆಯ್ಟ್ ಹಾಕ್ಕೊಂಡು ಇನ್ನು ವಾಕಿಂಗ್ ಸೆಟ್ ಮಾಡಬೇಕು. ಲಾಸ್ಟ್ ಸತಿ ನಾನು ವೆಯ್ಟ್ ತೊಗೊಂಡಿದ್ದು 35 70 kg. 70 kgಯಲ್ಲಿ 6 to 8 reps. ಫುಲ್ ಕೆಳಗೆ ಹೋಗಿ ಕುತ್ಕೋಬೇಕು. ಓಕೆ, ಸೊ ಎವ್ರಿ ಸೆಟ್ಟಿಗೆ 2 to 3 minutes resting time, not more than that. ಸೊ ಈಗಲೇ ತೋರ್ಸೋಕ್ಕಾಗ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಪಂಪಾಗಿ ಸ್ಟಾರ್ಟ್ ಆಗಿದೆ. ಫುಲ್ ಟೈಟ್ ಆಗಿದೆ ಮಸಲ್. ಓಕೆ, ಸೊ ವಿಲ್ ಟೇಕ್ ಅನದರ್ 2 minutes ರೆಸ್ಟ್. ಸೊ ಪ್ರೀ ವರ್ಕೌಟ್ ಇದೆ ನಮ್ಮದು. ಪ್ರೀ ವರ್ಕೌಟ್ ಕುಡಿದು I'll add weight. Again 6 to 8 reps, 5 sets. Okay, 6 to 8. Slow control. ಕುತ್ಕೋಬೇಕು, ಕೆಳಗೆ ಬರಬೇಕು. ಸೊ 5 sets. As I said, I'll take another 2 minutes free workout ಕುತ್ಕೊಂಡು. ಓಕೆ, ಸಂಡೇ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ಈಸಿ ಆಗ್ತಿದೆ. ಸೊ
ಪ್ರೀ ವರ್ಕೌಟ್ ಆಯಿತು. ಸೊ ಈಗ 6 to 8 reps. ಯಾವಾಗಲೂ ನಾನು ಸಜೆಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬೆಲ್ಟ್ ಹಾಕೊಳ್ಳಿ ಅಂತ, ಬಟ್ 8 ಹಾಕೋಬೇಕೇನಿಲ್ಲ. ಓಕೆ, 6 to 8 reps. ಟಿಪ್ಸ್ ಏನು ಅಂತ ಹೇಳಿದ್ರೆ ಉಸಿರು ತುಂಬ ಎಳ್ಕೋಬೇಕು, ಎಳ್ಕೊಂಡು ಇಲ್ಲಿ ಹೋಲ್ಡ್ ಮಾಡಿ ಟೈಟ್ ಮಾಡಬೇಕು. ಸೊ ನಿಮ್ಮ ಕೋರ್ನ ಡೌನ್ ಮಾಡ್ಕೋಬೇಕು ಆ್ಯಂಡ್ ಫುಲ್ ಕೆಳಗೆ ಹೋಗ್ಬೇಕು, ಫುಲ್ ಕುತ್ಕೋಬೇಕು ನೀವು. ಓಕೆ, 6 to 8 reps. ಫಸ್ಟ್ ಸೆಟ್ಟು. ಸೊ ನೋಡ್ಕೊಳ್ಳಿ ಹೇಗೆ ಅಂತ ಹೇಳ್ಬಿಟ್ಟು ಸೊ ತೋರಿಸ್ಬಿಡ್ತೀನಿ ನಿಮಗೆ ಒಂದ್ಸತಿ ವೆಯ್ಟ್ಸ್ ಯಾರಿಗಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ. 5, 10, 15 ಇದೆರಡಿದೆ, 10 and 10. ಸೊ 20, 30, 35. ಸೊ ಆ ಕಡೆನೂ ಸೇಮ್ ಇದೆ, 35. ಸೊ 70 kg, 6 to 8. ಸೊ ನನ್ನ ಬಾಡಿ ವೆಯ್ಟ್ ಬಂದುಬಿಟ್ಟು 69.23 ಇದೆ. ಸೊ ಇಲ್ಲಿ ಒಂದು ಸ್ವಲ್ಪ ಹ್ಞೂ 69.23 ಇದೆ. ಇನ್ನು ಇವತ್ತು ಚೆಕ್ ಮಾಡ್ಬೇಕು ಎಷ್ಟಿದೆ ಅಂತೇಳಿ. ಸ್ವಲ್ಪ 2-3 days ಬ್ಯಾಕ್ 69.23 ಇತ್ತು. ಓಕೆ, ಫಸ್ಟ್ ಸೆಟ್ 6 to 8 reps, ಸ್ಲೋ ಆ್ಯಂಡ್ ಕಂಟ್ರೋಲ್. ಸೊ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಓಕೆ, 6 to 8 reps. ಎಸ್, okay, 1, 2, 3, 4, 5 ಆಗಿದೆ. ಲಾಸ್ಟ್ 3, ಲಾಸ್ಟ್ 1. ಸೊ 6 to 8 reps. ಸೊ ಫಸ್ಟ್ ಸೆಟ್ ಕಂಪ್ಲೀಟ್ ಆಗಿದೆ. ಸೊ ಹೀಗೇನೆ ಇನ್ನೆರಡು ಸೆಟ್ ಮಾಡಬೇಕು, 4 ಸೆಟ್ ಮಾಡಬೇಕು. ಟೋಟಲಿ 3 ವಾರ್ಮ್-ಅಪ್ ಸೆಟ್ಟು, 5 ವರ್ಕಿಂಗ್ ಸೆಟ್. ಸೇಮ್ ವೆಯ್ಟ್ ಒಂದು ಸರಿ ತೊಗೊಂಡ್ರೆ ಸೇಮ್ ವೆಯ್ಟ್ ಕಂಟಿನ್ಯೂ ಮಾಡಿ, ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಲೆಗ್ಸ್ ವರ್ಕೌಟ್ನ ಯಾವತ್ತೂ ಸ್ಕಿಪ್ ಮಾಡಬೇಡಿ. ಸೊ ನಾನು ವಾರದಲ್ಲಿ 2 ದಿನ ಲೆಗ್ಸ್ ಮಾಡೇ ಮಾಡ್ತೀನಿ. ಬೇರೆ ಯಾವುದಾದ್ರು ವರ್ಕೌಟ್ನ ಮಿಸ್ ಮಾಡ್ಬೋದು ನಾನು. ಲೈಕ್ ನಾನು ಜಾಸ್ತಿ ಬೈಸೆಪ್ಸ್, ಆರ್ಮ್ಸ್ ವರ್ಕೌಟ್ ಮಾಡೋದಿಲ್ಲ. ಮಾಡ್ತೀನಿ ವೀಕ್ಲಿ ಒನ್ಸ್. ಅದನ್ನು ಹ್ಯಾಮರ್ ಕರ್ಲ್, ಬಾರ್ಬಲ್ ಕರ್ಲ್, ಸೊ ಪ್ರೀಚರ್ ಕರ್ಲ್, ಆ ಥರದ್ದು 1-2 ಎಕ್ಸಸೈಸ್ ಮಾಡ್ತೀನಿ. ದಟ್ಸ್ ಇಟ್. ಆರ್ಮ್ಸಿಗೆ ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಓಕೆ, ಹೇಳಿದಾಗೇ ನೀವು ಎಲ್ಲ ಸೆಟ್ಟಿಗೂ 2 to 3 minutes ಟೈಮ್ ತೊಗೋಬೇಕು, ಅದರ್ವೈಸ್ ಪುಷ್ ಮಾಡೋಕ್ಕಾಗಲ್ಲ. 6 to 8 reps ವಿತ್ ಕ್ಲಿಯರ್ ಫಾರ್ಮ್ ತುಂಬ ಈಸಿ ಅಲ್ಲ, ಬಿಕಾಸ್ ಸಪೋರ್ಟ್ ಯಾರು ಇರೋದಿಲ್ಲ. ಸೊ ಅದಕ್ಕೆ ಈ ಮಿಷನ್ನ ನಾನು ಬೇರೆ ಅಗೇನ್ ಸ್ಟಾರ್ಟಿಂಗೆಲ್ಲ ಹೇಳ್ದಂಗೆ ಪ್ರಿಫರ್ ಮಾಡೋದು. ಸೊ ವಿ ವಿಲ್ ವೇಟ್ ಅನದರ್ 1 minute, ಆವಾಗ ಸೆಕೆಂಡ್ ನಂಬರ್ ಸ್ಟಾರ್ಟ್ ಮಾಡ್ಬೋದು. ಸೊ ಇವತ್ತು ಕಂಪ್ಲೀಟ್ ಜಿಮ್ ಖಾಲಿ ಇದೆ, ಯಾರು ಜಿಮ್ಮಲ್ಲಿ ಜಾಸ್ತಿ ಇಲ್ಲ ಸಂಡೇ. ಓಕೆ, ಸೊ 6 to 8 reps. ಸೆಕೆಂಡ್ ಸೆಟ್ ಲಾಕ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಗೋ. 1,
2, 3, 4, another 2. Hop. So second set ಆಯಿತು. again 2 to 3 minutes rest. ನೀರು ಕುಡಿಬೇಕು ಅಂದ್ರೆ ಕುಡೀರಿ, ಕೂತ್ಕೊಳ್ಳಿ ಕುಡೀರಿ, ಮುಂಚೆನೆ ಕುಡಿಯಕ್ಕೆ ಹೋಗ್ಬಿಡಿ. ನಾನು ತುಂಬಾ ಸ್ವೆಟ್ ಆಗ್ತೀನಿ. ತುಂಬಾ ಸ್ವೆಟ್ ಆಗ್ತೀನಿ. ಲೆಗ್ಸ್ ಅಂತಲ್ಲ, ಯಾವುದೇ ವರ್ಕೌಟ್ ಮಾಡ್ಬೇಕಾದ್ರೂ ಮೀನ್ ಇದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಿಮ್ಮಲ್ಲಿ ನಾವು ಎಷ್ಟು 1-1.5 ಗಂಟೆ ವರ್ಕೌಟ್ ಮಾಡ್ತೀವಿ ಅಷ್ಟೇ, ಮ್ಯಾಕ್ಸಿಮಮ್ 2 hours. ನನ್ನ ವರ್ಕೌಟ್ ಬಂದ್ಬಿಟ್ಟು 1 ಕಾಲಿಂದ 1.5. ಸೊ ಡೈಲಿ ಆ್ಯಪ್ಸಿಂಗ್ ಮಾಡ್ತೀನಿ. ಅದಾದಮೇಲೆ ಕಾರ್ಡಿಯೋ ಮಾಡ್ತೀನಿ 15 ಮಿನಿಟ್ಸ್. 15 ಮಿನಿಟ್ಸ್ ಏನಕ್ಕೆ ಅಂತ ಹೇಳಿದ್ರೆ ಇದೊಂದು ಮಿಷಿನ್, ದೊಡ್ಡ ಮಿಷಿನ್. ಸೊ ಯಾವಾಗಲೂ ಅದು ನಾನೇ ಮಾಡ್ತಾ ಕೂತ್ರೆ ನೆಕ್ಸ್ಟ್ ಬರೋ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 15 ಮಿನಿಟ್ಸ್ ಡೈಲಿ ಯಾವ ಮಜಲ್ ವರ್ಕೌಟ್ ಮಾಡ್ತಿದ್ದೀನಿ ಅದು 1 ಕಾಲಿಂದ 1.5 ಗಂಟೆ ಮಾಡ್ತೀನಿ. ಅಗೇನ್ ಎವ್ರಿ ಸೆಟ್ 2 to 3 minutes. ಸಮ್ಟೈಮ್ ಯಾರೋ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಅದರ್ವೈಸ್ ಐ ವಿಲ್ ಟೇಕ್ 2 to 3 minutes. ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡಲ್ಲ ಯೂಶಲಿ. ಓಕೆ, ಸೊ ಆದಷ್ಟು ವೆಯ್ಟ್ 10 to 12 reps ಹೋಗುವಂಥ ವೆಯ್ಟ್ನ ಯಾವಾಗಲೂ ಚೂಸ್ ಮಾಡ್ತೀನಿ. ಯಾಕಂದ್ರೆ ನನ್ನ ಪಾರ್ಟ್ನರ್ ಯಾರಿಲ್ಲ. ಸೊ ಓಕೆ, ಈಗ 3rd set. ಓಕೆ, as I said 6 to 8 reps. Begin. Lock. See. 1, 2, 3, 4, 5. Last one more. So, set complete. Another 2 more set. ಸಂಡೇ ಆಗಿರೋದ್ರಿಂದ ವಿಡಿಯೋ ಮಾಡೋಕೆ ಈಸಿ ಆಗ್ತಿದೆ. ಸೊ ಪ್ರೀ ವರ್ಕೌಟ್ ಆಯಿತು. ಸೊ ಈಗ 6 to 8 reps. ಯಾವಾಗಲೂ ನಾನು ಸಜೆಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬೆಲ್ಟ್ ಹಾಕೊಳ್ಳಿ ಅಂತ, ಬಟ್ 8 ಹಾಕೋಬೇಕೇನಿಲ್ಲ. ಓಕೆ, 6 to 8 reps. ಟಿಪ್ಸ್ ಏನು ಅಂತ ಹೇಳಿದ್ರೆ ಉಸಿರು ತುಂಬ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಹೋಲ್ಡ್ ಮಾಡಿ ಟೈಟ್ ಮಾಡಬೇಕು. ಸೊ ಇನ್ನು 4 ನಟ್ ಆನ್ ಮಾಡ್ಕೋಬೇಕು. ಹ್ಯಾಂಡ್ ಫುಲ್ ಕೆಳಗೆ ಹೋಗ್ಬೇಕು, ಫುಲ್ ಕುತ್ಕೋಬೇಕು ನೀವು. ಓಕೆ,
ಓಕೆ 6 to 8 reps. ಫಸ್ಟ್ ಸೆಟ್ಟು. ಸೊ ನೋಡ್ಕೊಳ್ಳಿ ಹೇಗೆ ಅಂತ ಹೇಳ್ಬಿಟ್ಟು ಸೊ ತೋರಿಸ್ಬಿಡ್ತೀನಿ ಈಗ ಒಂದ್ಸತಿ ವೆಯ್ಟ್ಸ್ ಯಾರಿಗಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ. ಸಿ 5 10 15 ಇದೆರಡಿದೆ 10 ಆ್ಯಂಡ್ 10. ಸೊ 20 30 35. ಸೊ ಆ ಕಡೆನೂ ಸೇಮ್ ಇದೆ 35. ಸೊ 70 kg 6 to 8. ಸೊ ನನ್ನ ಬಾಡಿ ವೆಯ್ಟ್ ಬಂದುಬಿಟ್ಟು 69.23 ಇದೆ. ಸೊ ಇಲ್ಲಿ ಒಂದು ಸ್ವಲ್ಪ 69.23 ಇದೆ. ಇನ್ನು ಇವತ್ತು ಚೆಕ್ ಮಾಡ್ಬೇಕು ಎಷ್ಟಿದೆ ಅಂತೇಳಿ. ಸ್ವಲ್ಪ 2-3 days ಬ್ಯಾಕ್ 69.23 ಇತ್ತು. ಓಕೆ ಫಸ್ಟ್ ಸೆಟ್ 6 to 8 reps ಸ್ಲೋ ಆ್ಯಂಡ್ ಕಂಟ್ರೋಲ್. ಸೊ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಓಕೆ 6 to 8 reps. ಎಸ್ ಓಕೆ 1 2 3 4 5 ಆಗಿದೆ. ಲಾಸ್ಟ್ 3 ಲಾಸ್ಟ್ 1 ಸೊ 6 to 8 reps. ಸೊ ಫಸ್ಟ್ ಸೆಟ್ ಕಂಪ್ಲೀಟ್ ಆಗಿದೆ. ಸೊ ಹೀಗೇ ಇನ್ನೆರಡು ಸೆಟ್ ಮಾಡಬೇಕು. ಸಾರಿ 4 ಸೆಟ್ ಮಾಡಬೇಕು. ಟೋಟಲಿ 3 ವಾರ್ಮ್ ಅಪ್ ಸೆಟ್ಟು, 5 ವರ್ಕಿಂಗ್ ಸೆಟ್. ಸೇಮ್ ವೆಯ್ಟ್ ಒಂದು ಸೈಡ್ ತೊಗೊಂಡ್ರೆ ಸೇಮ್ ವೆಯ್ಟ್ ಕಂಟಿನ್ಯೂ ಮಾಡಿ, ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಲೆಗ್ಸ್ ವರ್ಕೌಟ್ನ ಯಾವತ್ತೂ ಸ್ಕಿಪ್ ಮಾಡಬೇಡಿ. ಸೊ ನಾನು ವಾರದಲ್ಲಿ 2 ದಿನ ಲೆಗ್ಸ್ ಮಾಡೇ ಮಾಡ್ತೀನಿ. ಬೇರೆ ಯಾವುದಾದ್ರು ವರ್ಕೌಟ್ನ ಮಿಸ್ ಮಾಡ್ಬೋದು ನಾನು. ಲೈಕ್ ನಾನು ಜಾಸ್ತಿ ಬೈಸೆಪ್ಸ್ ಆರ್ಮ್ಸ್ ವರ್ಕೌಟ್ ಮಾಡೋದಿಲ್ಲ. ಮಾಡ್ತೀನಿ ವೀಕ್ಲಿ ಒನ್ಸ್. ಅದನ್ನು ಹ್ಯಾಮರ್ ಕರ್ಲ್, ಬಾರ್ಬಲ್ ಕರ್ಲ್, ಸೊ ಪ್ರೀಚರ್ ಕರ್ಲ್ ಆ ಥರದ್ದು 1-2 ಎಕ್ಸಸೈಸ್ ಮಾಡ್ತೀನಿ. ದಟ್ಸ್ ಇಟ್ ಆರ್ಮ್ಸಿಗೆ. ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಓಕೆ ಹೇಳಿದಾಗೇ ನೀವು ಎಲ್ಲ ಸೆಟ್ಟಿಗೂ 2 to 3 minutes ಟೈಮ್ ತೊಗೋಬೇಕು. ಅದರ್ವೈಸ್ ಪುಷ್ ಮಾಡೋಕ್ಕಾಗಲ್ಲ. 6 to 8 reps ವಿತ್ ಕ್ಲಿಯರ್ ಫಾರ್ಮ್ ತುಂಬ ಈಸಿ ಅಲ್ಲ, ಬಿಕಾಸ್ ಸಪೋರ್ಟ್ ಯಾರು ಇರೋದಿಲ್ಲ. ಸೊ ಅದಕ್ಕೆ ಈ ಮಿಷನ್ನ ನಾನು ಬೇರೆ ಅಗೇನ್ ಸ್ಟಾರ್ಟಿಂಗೆಲ್ಲ ಹೇಳ್ದಂಗೆ ಪ್ರಿಫರ್ ಮಾಡೋದು. ಸೊ ವಿ ವಿಲ್ ವೇಟ್ ಅನದರ್ 1 minute. ಆವಾಗ ಸೆಕೆಂಡ್ ನಂಬರ್ ಸ್ಟಾರ್ಟ್ ಮಾಡ್ಬೋದು. ಸೊ ಇವತ್ತು ಕಂಪ್ಲೀಟ್ ಜಿಮ್ ಖಾಲಿ ಇದೆ. ಯಾರು ಜಿಮ್ಮಲ್ಲಿ ಜಾಸ್ತಿ ಇಲ್ಲ ಸಂಡೇ. ಓಕೆ ಸೊ 6 to 8 reps ಸೆಕೆಂಡ್ ಸೆಟ್ ಲಾಕ್ ಮಾಡ್ಕೊಳ್ಳಿ. ಓಕೆ ಲೆಟ್ಸ್ ಗೋ. 1 2 3 4 another 2 hop. So second set ಆಯಿತು. again 2 to 3 minutes rest.
ನೀರು ಕುಡಿಬೇಕಂದ್ರೆ ಕುಡೀರಿ, ಕುತ್ಕೊಳ್ಳಿ ಕುಡಿರಿ, ಕುತ್ಕೊಂಡು ಕುಡಿಯಕ್ಕೆ ಹೋಗ್ಬಿಡಿ. ನಾನು ತುಂಬಾ ಸ್ವೆಟ್ ಆಗ್ತೀನಿ. ತುಂಬಾ ಅಂದ್ರೆ ತುಂಬಾ ಸ್ವೆಟ್ ಆಗ್ತೀನಿ. ಲೆಗ್ಸ್ ಅಂತಲ್ಲ, ಯಾವುದೇ ವರ್ಕೌಟ್ ಮಾಡ್ಬೇಕಾದ್ರೂ ನೀನಿದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಿಮ್ಮಲ್ಲಿ ನಾವು ಎಷ್ಟು ಒಂದೂವರೆ ಗಂಟೆ ವರ್ಕೌಟ್ ಮಾಡ್ತೀವಿ ಅಷ್ಟೇ, ಮ್ಯಾಕ್ಸಿಮಮ್ 2 hours. ನಂದು ವರ್ಕೌಟ್ ಬಂದ್ಬಿಟ್ಟು 1 ಕಾಲಿಂದ 1.5. ಸೊ ಡೈಲಿ ಆ್ಯಪ್ಸಿಂಗ್ ಮಾಡ್ತೀನಿ. ಅದಾದಮೇಲೆ ಕಾರ್ಡಿಯೋ ಮಾಡ್ತೀನಿ 15 ಮಿನಿಟ್ಸ್. 15 ಮಿನಿಟ್ಸ್ ಏನಕ್ಕೆ ಅಂತ ಹೇಳಿದ್ರೆ ದೊಡ್ಡ ಮಿಷಿನ್. ಸೊ ಯಾವಾಗಲೂ ಅದು ಆನೆ ಮಾಡ್ತಾ ಕೂತ್ರೆ ನೆಕ್ಸ್ಟ್ ಬರೋ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 15 ಮಿನಿಟ್ಸ್ ಡೈಲಿ ಯಾವ ಮಜಲ್ ವರ್ಕೌಟ್ ಮಾಡ್ತಿದ್ದೀನಿ ಅದು 1 ಕಾಲಿಂದ 1.5 ಗಂಟೆ ಮಾಡ್ತೀನಿ. ಅಗೇನ್ ಎವ್ರಿ ಸೆಟ್ 2 to 3 ಮಿನಿಟ್ಸ್. ಸಮ್ಟೈಮ್ ಯಾರೋ ಫ್ರೆಂಡ್ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಅದರ್ವೈಸ್ ಐ ವಿಲ್ ಟೇಕ್ 2 to 3 ಮಿನಿಟ್ಸ್. ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡಲ್ಲ ಯೂಶಲಿ. ಓಕೆ, ಸೊ ಆದಷ್ಟು ವೆಯ್ಟ್ 10 to 12 reps ಹೋಗುವಂಥ ವೆಯ್ಟ್ನ ನಾನು ಯಾವಾಗಲೂ ಚೂಸ್ ಮಾಡ್ತೀನಿ. ನನ್ನ ಪಾರ್ಟ್ನರ್ ಯಾರಿಲ್ಲ. ಸೊ ಓಕೆ, ಈಗ 3rd set. ಓಕೆ, as I said 6 to 8 reps. Again block. See, 1 2 3 4 5. Last one more. So, more set complete. Another 2 more set. So, 4ನೇ ಸೆಟ್ಟು 3 ಸೆಟ್ ಆಗಿದೆ. So 8 reps. Again, slow and control. ಸೊ ಕೋರ್ ಟೈಟ್ ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್. ಲೆಗ್ ವರ್ಕೌಟ್ನ ಯಾವತ್ತೂ ಸ್ಕಿಪ್ ಮಾಡಬೇಡಿ, ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ 1/5 ಏನಿದೆ ಅದು ಲೋವರ್ ಬಾಡಿನೇ ಇರೋದು. ಸೊ ವೀಕ್ಲಿ ಟ್ವೈಸ್ ಯಾವ ಸ್ಕಿಪ್ ಮಾಡಿದ್ರು ಲೆಗ್ಸ್ನ ಸ್ಕಿಪ್ ಮಾಡಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅಗೇನ್ ನಿಮಗೆ ಬಿಟ್ಟಿರೋದು. ಓಕೆ, 4ನೇ ಸೆಟ್ಟು 6 to 8. ಓಕೆ, ಸ್ಟಡಿ. ಕೋರ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. 1 2 3 4. Last 2 more. Last 1 more. ಸೊ 4ನೇ ಸೆಟ್ ಆಗಿದೆ, 1 ಸೆಟ್ ಇದೆ. ಬೇರೆ ದಿನ ಬಂದರೆ ಸಂಡೇಗಿಂತ
ತುಂಬ ಕ್ರೌಡ್ ಇರುತ್ತೆ, ಸರಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನಾನು ರೆಸ್ಟಿಂಗ್ ಹೆಂಗೆ ಅಂತ ಹೇಳಿದ್ರೆ ಸಂಡೇನೇ ಮಾಡೋದು ಅಂತೇನಿಲ್ಲ, ವಾರದಲ್ಲಿ ಒಂದಿನ ರೆಸ್ಟ್ ಮಾಡ್ತೀನಿ ಯಾವ ದಿನ ಆದರೂ. ಸಂಡೇ ಯೂಶ್ವಲಿ ಜಿಮ್ಮಿಗೆ ಬರ್ತೀನಿ, ಹಾಗೆ ಜಿಮ್ ಖಾಲಿ ಇರುತ್ತೆ, ವಿಡಿಯೋ ಮಾಡೋದಕ್ಕಾಗಲಿ ಮತ್ತು ಎಕ್ವಿಪ್ಮೆಂಟ್ಸ್ ಅವೈಲೇಬಲ್ ಇರುತ್ತೆ. ಅದೊಂದು ಪ್ಲಸ್ ಪಾಯಿಂಟ್. ಯಾಕಂದರೆ ಬೇರೆ ದಿನ ಎಲ್ಲರೂ ಏನು ಮಾಡ್ತಾರೆ, ಎಲ್ಲ ಇಕ್ವಿಪ್ಮೆಂಟಲ್ಲಿ ಎಂಗೇಜ್ ಆಗಿರ್ತಾರೆ, ಸಿಗಲ್ಲ. ವಾರದಲ್ಲಿ 6 ದಿನ ವರ್ಕೌಟಿಗೆ ಇಕ್ವಿಪ್ಮೆಂಟ್ಸೇ ಸಿಗಲ್ಲ. ಯಾಕಂದರೆ ಜಿಮ್ ಸಣ್ಣದಿದೆ, ಈ ಏರಿಯಾದಲ್ಲಿ 4-5 ಇದೆ, ಬಟ್ ಇಲ್ಲಿ ಓನರ್ ತುಂಬ ಒಳ್ಳೆಯವರಾಗಿರೋದ್ರಿಂದ ಸೊ ಪರ್ಸ್ನಲಿ ಬಂದು ಎಲ್ಲರಿಗೂ ಹೇಳ್ಕೊಡ್ತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಸೊ ಜಿಮ್ ಟ್ರೈನರ್ ಕಮ್ ಓನರ್ ಅವರೇ ಆಗಿರೋದ್ರಿಂದ ಏನಾಗುತ್ತೆ, ಪ್ಲಸ್ ಆಗುತ್ತೆ ಅದು. ಸೊ ಬಂದು ಹೇಗೆ ಮಾತಾಡ್ತಾರೆ ಬರೋರ ಹತ್ರ, ಗೊತ್ತಿಲ್ಲ ಅಂದರೆ ಮಿಸ್ಟೇಕ್ ಮಾಡ್ತಿದ್ರೆ ಏನಾದರೂ ಅದನ್ನ ಹೇಗೆ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ನೋಡಿರೋವಂಥದ್ದು, ನಾನು ವಿಜಯನಗರ 4 ಸ್ಟೇಜಲ್ಲಿ ಇದಕ್ಕಿಂತ ಮೊದಲು ಬರ್ತಿದ್ದೆ, ಎಲ್ಲೇ ಮೇಲೇನೆ. ಅದು ಜಿಮ್ ಕ್ಲೋಸ್ ಆಗಿದೆ ಈಗ ಪ್ರೆಸೆಂಟ್. ಅರಸ್ ಅಂತ ಒಂದು ಜಿಮ್ ಇತ್ತು, ಅಲ್ಲಿ ಯಾರೂ ಬರ್ತಾನೆ ಇರಲಿಲ್ಲ, ಓನರು ಬರ್ತಾ ಇರಲಿಲ್ಲ, ಟ್ರೈನರ್ ಇದ್ರು ಅವ್ರ ಮೊಬೈಲಲ್ಲಿ ಇರ್ತಾಯಿದ್ರು. ಸೊ ನನ್ನ ಫ್ರೆಂಡ್ ನನಗೆ ಇಲ್ಲಿ ಸಜೆಸ್ಟ್ ಮಾಡಿದ್ದು. ಸೊ ಬಂದಮೇಲೆ ಕೆಲವ್ರು ನಾನು ಮಾಡ್ತಾ ಇದ್ದಿದ್ದು ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡಿದರು. ಸೊ ಅದನ್ನ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೆ 1 ವರ್ಷದ ಮೇಲೆ ಆಯಿತು, ಒಂದೂವರೆ ವರ್ಷ ಆಯಿತು ಅಂತೀನಿ ನನ್ನ ಪ್ರಕಾರ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, 1 ವರ್ಷ ಮೇಲಂತೂ ಹಾಗೇ ಆಗಿದೆ. ಸೊ ಇದು 2ನೇ ವರ್ಷ ನಾನು ಸೀರಿಯಸ್ ಆಗಿ ಜಿಮ್ ಮಾಡ್ತಾ ಇರೋದು, 2ನೇ ವರ್ಷ ಅದು. ಸೊ ಹಾಗಾಗಿ ಬೇರೆ ಟೈಮಲ್ಲಿ ಮಾರ್ನಿಂಗ್ ಜನ ಜಾಸ್ತಿ ಇರ್ತಾರೆ, ಆ ಕಾರಣಕ್ಕೂ ವಿಡಿಯೋ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಕಡೆನೂ ಆಕ್ಯುಪೈ ಆಗಿರೋದು, ಸಣ್ಣ ಜಿಮ್ ಆಗಿರೋದ್ರಿಂದ. ಸರೌಂಡಿಂಗ್ ಅದೇ ಬೇರೆ ಕಡೆ ಇದ್ದಾರೆ, ಬೇರೆ ಜಿಮ್ಸ್ ಇದೆ, ಅಲ್ಲೊಂದು ವಿಸಿಟ್ ಮಾಡಿಲ್ಲ. ಬಟ್ ಕಂಪೇರಿಟಿವ್ಲಿ ನಾನು ನೋಡಿದಾಗ ಎಲ್ಲರದ್ದು ಫೀಡ್ಬ್ಯಾಕ್, ಇಲ್ಲಿ ನನಗೆ ಪರಿಚಯದವರು ಮತ್ತು ಬೇರೆ ಜಿಮ್ಮಿಂದ ಇಲ್ಲಿಗೆ ಬಂದವರು ಹೇಳಿರೋದು ನೋಡಿದ್ರೆ, ಇಲ್ಲಿದು ಓನರ್ ಆಗಲಿ, ಅವ್ರು ಹೇಳ್ಕೊಡೋ ರೀತಿ, ಅವ್ರು ಮಾತಾಡೋ ರೀತಿ, ಅದನ್ನು ಒಂದು ಕಾರಣ ಅವರಿಗೆ ಇಲ್ಲಿ ಬರೋದಕ್ಕೆ. ಇಕ್ವಿಪ್ಮೆಂಟ್ ಇದೆ ಇಲ್ಲಿ, ಬಟ್ ಅಗೇನ್ ಜನ ಬೆಳಗ್ಗೆ ನಾನು ಬರೋ ಬ್ಯಾಚ್ ನಾನು 5:45 6:15 ಒಳಗೆ ಬರ್ತೀನಿ, ಆವಾಗ ಫುಲ್ ಆಗಿರುತ್ತೆ. ಸೊ ಅದೇ ಒಂದು ಕಾರಣ, ಅದನ್ನು ಒಂದು ಕಾರಣ, ಸರಿ ವರ್ಕೌಟ್ ಮಾಡೋದಕ್ಕಾಗಲ್ಲ ಸಂಡೇ. ಸೊ ಹಾಗಾಗಿ ವೀಕ್ ಡೇಸಲ್ಲಿ ನಾನು 1 ದಿನ ಆಫಲ್ಲಿ ಇರ್ತೀನಿ. ಸೊ ಇದು ಲಾಸ್ಟ್ನೇ ಸೆಟ್ಟು. ಸೊ ಅಲ್ಲಿ 5 ವರ್ಕಿಂಗ್ ಸೆಟ್ ಮುಗಿಯುತ್ತೆ. 70 kg, 35 and 35. Okay, 6 to 8 reps. Okay, last set, fifth set, 2 to 3 minutes. Okay, let's go. So correct place ಮಾಡ್ಕೊಳ್ಳಿ, core strong. One, two, full exhaust ಆಗಿದ್ದೀನಿ. 3, last 3, 4, last 2. ಫಾಸ್ಟ್ ಆನ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಕ್ಸಾಸ್ಟ್ ಆಗಿದೆ. ಲಾಸ್ಟ್ 1 more. ಸೊ ಈ ಸೆಟ್ ಕಂಪ್ಲೀಟ್ ಆಗಿದೆ. ಸೊ ಫುಲ್ ಎಕ್ಸಾಸ್ಟ್ ಆಗಿದ್ದೀನಿ. ನೀವು ನನ್ನ ನೋಡ್ಬೋದು ಸೆಟ್ ಹೇಗೆ ಆಗ್ತಿದ್ದೀನಿ ಅಂದರೆ
ಹೇಳೋಕ್ಕೆ ಆಗಲ್ಲ. ಅದು ಬೇರೆ ಸೀಟ್ ಮೇಲೆ ಇದೆಲ್ಲ. ಸೊ ಈಗ ಇಲ್ಲಿ ಮೈಸೂರಲ್ಲಿ ಬಿಸಿಲು ಬೇರೆ, ಮಳೆ ಟೈಮಲ್ಲಿ ಬಿಸಿಲು ಬರ್ತಾ ಇದೆ. ಸೊ ಅದನ್ನು ಒಂದು ಕಾರಣ. ಸೊ ಎಲ್ಲ ವರ್ಕೌಟ್ ಆದಮೇಲೆ ವೇಟ್ಸ್ನ ತೆಗೆದು ಅದು ಪ್ಲೇಸ್ ಎಲ್ಲಿದೆ ಅಲ್ಲಿ ಇಡಿ, ಬಿಕಾಸ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ವೇಟ್ಸ್ನ ಹಂಗೇನೆ ಬಿಟ್ಬಿಡಿ ಎಲ್ಲೂ, ಯಾರು ಹೇಳೋದಿಲ್ಲ ಹೀಗೆ ಮಾಡಿ ಅಂತ, ನಾನು ಹೇಳ್ತಾ ಇರೋದು. ಸೊ ವೇಟ್ಸ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ವೇಟ್ಸ್ ಎಲ್ಲಿತ್ತು ಅಲ್ಲಲ್ಲಿ ಇಟ್ಟರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಅದೇ ಕಾರಣಕ್ಕೆ, ಯಾಕೆ ವೆಯ್ಟ್ ಹಂಗೆ ಇತ್ತು ಅಂತ ಹೇಳಿದ್ರೆ ಯಾರೋ ವರ್ಕೌಟ್ ಮಾಡ್ತಿದ್ದಾರೆ ಏನೋ ಅಂತ ಕನ್ಫ್ಯೂಷನಲ್ಲಿ ಅವ್ರು ಏನು ಮಾಡ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ ವೆಯ್ಟ್ಸಿಗೆ. ಸೊ ನೀವು ರೀರ್ಯಾಕ್ ಮಾಡಿದರೆ ವೆಯ್ಟ್ಸ್, ಆ ಪ್ಲೇಟ್ಸ್ ಏನಿದೆ ಅದನ್ನು ನಾವು ರೀರ್ಯಾಕ್ ಮಾಡಿದರೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಮ್ಯಾಟ್ ಹಾಕೊಂಡಿದ್ದೀನಿ, ಮ್ಯಾಟ್ ಎಲ್ಲಿತ್ತು ಅಲ್ಲಿಗೆ ಇಟ್ಟರೆ ಹಾಕಿದ್ರೆ ಮುಗೀತು. ಸೊ ನೆಕ್ಸ್ಟ್ ವರ್ಕೌಟಿಗೆ ಹೋಗಬೇಕು. ಓಕೆ, ಅಗೇನ್ ಸೊ ಇದು 3 ಸೆಟ್ಟು. ಸೊ ಸೀಟ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಕುತ್ಕೊಳ್ಬೇಕಾದ್ರೆ. ಸೊ ಲೆಗ್ ಎಕ್ಸ್ಟೆನ್ಷನ್ 3 ಸೆಟ್ಟು. ಸೊ ನಾನು ವೇಟ್ ಜಾಸ್ತಿ ತೊಗೊಳಲ್ಲ. ಪ್ಲೇಸ್ಮೆಂಟ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ವೇಟ್ ಬಂದ್ಬಿಟ್ಟು ಕಡಿಮೆನೇ ಇದೆ. ಸೊ ಬ್ಯಾಕ್ನ ಟೈಟ್ ಮಾಡ್ಕೊಳ್ಳಿ. ಸೊ ಐಡಿಯಲ್ ರೆಪ್ಸ್ ಬಂದ್ಬಿಟ್ಟು 14 to 16 ನೋಡೋಣ. 3 ಸೆಟ್ಟು. ಓಕೆ, 1 ಸ್ಕ್ವೀಸ್, 2 3 4 5. ಯಾಕೋ ಸ್ವಲ್ಪ ಹಿಂದೆ ಮಾಡ್ಕೋಬೇಕು ಅನಿಸುತ್ತೆ, ಮುಂದೆ ಆಯಿತು. ಐ ಥಿಂಕ್ ನಾವು ತುಂಬ ಮುಂದೆ ಹೋಗಿದೆ. 14 to 16 reps. ಓಕೆ, 1 2 3 4 5 6 7 8 9 10 11 12 13 14 15 5 ಸೆಟ್ ಸ್ಕ್ವಾಟ್ಸ್ ಮಾಡ್ಕೊಂಡು ಬಂದಲ್ಲ. ಸೊ ಅದನ್ನೊಂದು ಕಾರಣ ಇರ್ಬೋದು, ಖುಷಿ ಆಗ್ತಿಲ್ಲ. ಈ ವೇಟ್ ಎಷ್ಟು ಅಂತಾನೆ ಗೊತ್ತಾಗ್ತಾ ಇಲ್ಲ. 28. ಸೊ ಪ್ಲೇಟ್ಸ್ ಬಂದುಬಿಟ್ಟು ಎಷ್ಟು ಕೆ ಜಿ ಇದೆ? 7 kg. ಅಂದರೆ 28 kgs ಕಡಿಮೆ ಅನಿಸುತ್ತೆ. ಆ್ಯಕ್ಚುಲಿ ಇದು ಫಸ್ಟಿಗೆ ಮಾಡಬೇಕು, ಯಾಕಂದರೆ ಕ್ವಾಡ್ಸ್ ಎಂಗೇಜ್ ಆಗುತ್ತೆ. ಸ್ವಲ್ಪ ಪ್ಲೇಸ್ಮೆಂಟಿಂದು ಪ್ರಾಬ್ಲಮ್. ಇವತ್ತೇನೋ ವೀಡಿಯೋ ಮಾಡೋಕ್ಕಾಗ್ತಾ ಇದೆ, ಬೇರೆ ಟೈಮಲ್ಲಿ ವೀಡಿಯೋ ಮಾಡೋಕ್ಕೂ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅಗೇನ್ 2 to 3 minutes ರೆಸ್ಟ್ ಅಷ್ಟೇ. ಲೆಗ್ಸಲ್ಲಿ ಎಕ್ಸಾಸ್ಟ್ ಆಗಿ ಹೋಗುತ್ತೆ. ಸೊ ಲೆಗ್ಸ್ನ ಸ್ಕಿಪ್ ಮಾಡಬೇಡಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ.
ಯಾಕಂದ್ರೆ ಅಪ್ಪರ್ ಬಾಡಿ ಬೇಗ ಗ್ರೋತ್ ಆಗುತ್ತೆ. ಲೋವರ್ ಬಾಡಿನೇ ತುಂಬ ಇಂಪಾರ್ಟೆಂಟ್. ಸೊ ಲೋವರ್ ಬಾಡಿ ವರ್ಕೌಟ್ ಮಾಡಿದ್ರೆ ಅಪ್ಪರ್ ಬಾಡಿ ಜೊತೆಗೆ ಪ್ರಪೋರ್ಷನ್ ಏನಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಯಾವಾಗಲೂ ಎಲ್ಲರಿಗೂ ಹೇಳೋದು ಲೋವರ್ ಬಾಡಿನೂ ವರ್ಕೌಟ್ ಮಾಡಿ. ಯೂಶಲಿ ನಾನು 2 ವರ್ಷದಿಂದ ನೋಡ್ತಿರೋದೇನೆಂದರೆ ಈ ಜಿಮ್ಮಲ್ಲೂ ಅಷ್ಟೇ ಅಷ್ಟು 1-1.5 ವರ್ಷದಿಂದ ಲೆಗ್ಸ್ ಕಡಿಮೆ ವರ್ಕೌಟ್ ಮಾಡೋದು ಯಾವ ಜಿಮ್ಮಲ್ಲಿ ಹೋದ್ರೆ. 100ರಲ್ಲಿ 85ರಿಂದ 90 ಜನ ಲೆಗ್ಸ್ನ ಸ್ಕಿಪ್ ಮಾಡ್ತಾರೆ. ಓಕೆ, so I start 14 to 16 reps. Then squeeze 1, 2, 3, 4, 5, 6, 7, 8, 9, 10, 1, 2, 3, 4, 5, 6. ಅವಾಗಲೇ ಹೇಳ್ತಿದ್ದಂಗೆ 85% ಯಾರು ವರ್ಕೌಟೇ ಮಾಡಲ್ಲ. ಸೊ ಅಪ್ಪರ್ ಬಾಡಿ ಚೆನ್ನಾಗಿ ಗ್ರೋತ್ ಆಗಿರುತ್ತೆ, ಲೋವರ್ ಬಾಡಿ ವೀಕ್ ಇರುತ್ತೆ. ವರ್ಕೌಟ್ ಜೊತೆಗೆ ಹೈಡ್ರೇಷನ್, ಫುಡ್ಡು, ಸ್ಲೀಪ್ ಇದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್. ವರ್ಕೌಟ್ 24 ಗಂಟೆಯಲ್ಲಿ 1.5 ಗಂಟೆ 2 ಗಂಟೆ ಮಾಡ್ತೀವಿ ಅಷ್ಟೇ. ಇನ್ನು ಉಳಿದ್ರಲ್ಲಿ ನಾವು ಯಾವ ಥರ ಫುಡ್ ತೊಗೊಳ್ತಿದ್ದೀವಿ, ಎಷ್ಟು ನಿದ್ದೆ ಮಾಡ್ತಿದ್ದೀವಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೋಟೀನ್, ಕಾರ್ಬ್ಸು ಬೇಕು, ಫ್ಯಾಟು ಬೇಕು, ಫೈಬರು ಬೇಕು, ಪ್ರೋಟೀನ್ ಬೇಕು. ಸೊ ಇದೆಲ್ಲ 4ನ ಮ್ಯಾಕ್ರೋಸ್ ಅಂತಾರೆ. ಓಕೆ, ಒಳ್ಳೆ ಹೆಲ್ದಿ ಫ್ಯಾಟನ್ನು ತಗೋಬೇಕು. ಸೊ ಅದ್ರ ಜೊತೆ ಕಾರ್ಬ್ಸ್ ತಗೋಬೇಕು, ಪ್ರೋಟೀನ್ ಆ್ಯಂಡ್ ಫೈಬರ್. ಸೊ ನಾನಂತೂ ಇನ್ಶೂರ್ ಮಾಡ್ತೀನಿ ನನ್ನ ಮೀಲಲ್ಲಿ ಪ್ರೋಟೀನ್, ಫೈಬರಿಗೆ ವೆಜಿಟೇಬಲ್ಸ್, ಆ್ಯಪಲ್, ಪ್ರೋಟೀನ್ಗೆ ವೇ ಪ್ರೋಟೀನ್ ಇದೆ 1 ಸ್ಕೂಪ್ ತೊಗೊಳ್ತೀನಿ ಮಾರ್ನಿಂಗ್ ಪೋಸ್ಟ್ ವರ್ಕೌಟ್. ಅದರಲ್ಲಿ ಪ್ರೋಟೀನ್ ಇರುತ್ತೆ 3 grams. ಅದಾದಮೇಲೆ ನನ್ನ ಫಸ್ಟ್ ಮೀಲಲ್ಲಿ ನಾನು 3 ಮೀಲ್ ತೊಗೊಳ್ಳೋದು. ನಾನು ವರ್ಕಿಂಗ್ ಇದ್ದೀನಿ, ಸೊ ಯೂಶಲಿ 5 ಮೀಲ್ಸ್ ಆಗೋದಿಲ್ಲ. ಸೊ ಫಸ್ಟ್ ಮೀಲ್ ನಂದು ಯಾವಾಗಲೂ ಎಗ್ಸ್ ಇರುತ್ತೆ. ಮನೇಲಿ ಮಾಡದೆ ತಿನ್ನೋದು ನನಗೆ ತುಂಬ ಏನು ಹೇಳ್ತಾರೆ ಅದಕ್ಕೆ ಟ್ರೆಂಡಿ. ಈ ಓಟ್ಸ್ ತುಂಬ ತಿನ್ನೋದಿಲ್ಲ ನಾನು. ಮನೇಲಿ ಮಾಡಿರೋ ದೋಸೆ, ಮನೇಲಿ ಏನು ಮಾಡ್ತಾರೆ ಅದನ್ನೇ. ಐ ಎನ್ಶೂರ್ ದಟ್ ಐ ವಿಲ್ ಆ್ಯಡ್ ಪ್ರೋಟೀನ್, ಎನಫ್ ಪ್ರೋಟೀನ್. ಲೈಕ್ ಮಾರ್ನಿಂಗ್ ಒಂದು 5 to 6 ಎಗ್ಸ್ ಇರುತ್ತೆ. ಅಟ್ಲೀಸ್ಟ್ ಐ ವಿಲ್ ಹ್ಯಾವ್ 4 eggs. ಓಕೆ, ಅಟ್ಲೀಸ್ಟ್ 4 eggs ಇದ್ದೇ ಇರುತ್ತೆ. ಮತ್ತು ನನ್ನ ವೈಫ್ ಶಿ ಇಸ್ ವೆರಿ ಸಪೋರ್ಟಿವ್. ಅವಳು ಆ್ಯಪಲ್ ಫ್ರೂಟ್ಸ್ ಇರುತ್ತೆ, ಆ್ಯಪಲ್ ಇರುತ್ತೆ, ಆ್ಯಂಡ್ ಆಲ್ಮಂಡ್ ಫಾರ್ ಫ್ಯಾಟ್. ಮತ್ತು ಗೀ ಹಾಕ್ಕೊಳ್ತೀವಿ. ಯೂಶ್ವಲಿ ಗೀನ ಯೂಸ್ ಮಾಡ್ತೀನಿ, ದೋಸೆ ಆಗಲಿ ಏನೇ ಆಗಲಿ. ಸೊ ದೋಸೆ ಅದರ 3-4 ದೋಸೆ, ಎಗ್, ಬಾಯ್ಲ್ಡ್ ಎಗ್ ಆರ್ ಬುರ್ಜಿ, ಸೊಪ್ಪಿಪ್ಪಾಗಿ ಪಲ್ಯ ಮಾಡಿರ್ತಾಳೆ, ಆ ಥರ ಇರುತ್ತೆ. ಓಕೆ, that's it. 14 to 16 reps. Last 1, 2, 3,
4, 5, 6, 7, 8, 9, 10, 11, 12, 13, 14, 15. ಸೊ ಅದೇ ಮಾರ್ನಿಂಗ್ ಆ ಥರ ಬ್ರೇಕ್ಫಾಸ್ಟ್ ಇರುತ್ತೆ, ಮನೇಲಿ ಮಾಡೋದೇ ತಿನ್ನೋದು. ಓಟ್ಸ್ ತುಂಬ ರೇರ್ ನಾನೆಲ್ಲ ತಿನ್ನೋದು. ಮಧ್ಯಾಹ್ನ ಆ್ಯಸ್ ಯೂಶುವಲ್ ರೈಸ್ ಇರುತ್ತೆ. ನಾನು ಬೇಳೆ ಸಾಂಬಾರು ಮಾಡೋಕ್ಕೆ ಹೇಳ್ತೀನಿ. ಬೇಳೆ ಸಾಂಬಾರು, ಸೊಪ್ಪು ಪಲ್ಯ, ಬೀನ್ಸ್ ಪಲ್ಯ ಮಾಡೋಕ್ಕೆ ಹೇಳ್ತೀನಿ ಫೈಬರಿಗೆ. ಆ್ಯಸ್ ಯೂಶುವಲ್ ಫ್ರೂಟ್ಸ್ ಏನಾದರೂ ಇರುತ್ತೆ. ಚಿಕನ್ ಇರುತ್ತೆ ಡೈಲಿ. 2-3 ಎಗ್ಸ್, ಬಾಯ್ಲ್ಡ್ ಎಗ್ಸ್, ವೈಟ್ ಮಾತ್ರ ತಿಂತೀನಿ. ಮಧ್ಯಾಹ್ನ 100 ಗ್ರಾಮ್ಸ್, ಆಲ್ಮೋಸ್ಟ್ 100 ಗ್ರಾಮ್ಸ್ ಆಫ್ ಚಿಕನ್ ತಿಂತೀನಿ ಮಧ್ಯಾಹ್ನ. ಅಗೇನ್ ಸೇಮ್ ನೈಟು ಅದನ್ನೇ ತಿನ್ನೋದು. ದೆರ್ ಇಸ್ ನೋ ಡಿಫ್ರೆನ್ಸ್. ತುಂಬ ಫ್ಯಾನ್ಸಿ ತಿನ್ನಬೇಕು ಅನ್ನೋದು ಏನಿಲ್ಲ, ಮನೇಲಿ ಮಾಡೋದೇ ತಿನ್ಬೋದು. ಅದ್ರ ಜೊತೆಗೆ ಆಯಿಲ್ ಕಡಿಮೆ ಯೂಸ್ ಮಾಡಿಕೊಂಡು ಮನೇಲಿ ಮಾಡೋವಂಥದ್ದು ಹೆಲ್ದಿ ಆಗಿರುತ್ತೆ. ಸೊ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋ ಬದಲು ತುಪ್ಪ ಯೂಸ್ ಮಾಡಿ, ಸಾಂಬಾರು ಮಾಡೋ ಬದಲು ಪಲ್ಯ ಮಾಡಿ ಬೇಳೆ ಸಾಂಬಾರು ಮಾಡ್ಕೊಳ್ಳಿ. ಇದು ನಮ್ಮ ಪರ್ಸನಲ್ ಸಜೆಷನ್, ಯಾಕೆಂದರೆ ಅದು ನನಗೆ ಹೆಲ್ಪ್ ಆಗಿದೆ. ಓಕೆ, ಸೊ ಅದೆಲ್ಲ ತಿನ್ನೋಕ್ಕಾಗಲ್ಲ ಓಟ್ಸ್ ಅಂದರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಈಟ್. ನೀವು ತಿನ್ಬೋದು, ಅದರಲ್ಲೇನು ತಪ್ಪಿಲ್ಲ. ಇದು ನಾನು ಡೈಲಿ ತಿನ್ನೋದು. ಸೊ ಐ ವಿಲ್ ಎನ್ಶೂರ್ ಕಾರ್ಬ್ಸ್, ಫ್ಯಾಟ್, ಪ್ರೋಟೀನ್ ಅದೇ ಪೋಸ್ಟ್ ವರ್ಕೌಟ್ ಆದಮೇಲೆ ಯೂಶಲಿ 1 ಸ್ಕೂಪ್ ಇದೆ. ಅದ್ರ ಜೊತೆಗೆ 3 ಗ್ರಾಮ್ಸ್ ಪ್ರೋಟೀನ್. ಸೊ ವರ್ಕೌಟ್ ಆಗಿದೆ, ಸೊ ಇಮಿಡಿಯೇಟ್ ಇಲ್ಲೇ ಜಿಮ್ಮಲ್ಲೇ ಕುತ್ಕೊಂಡು ಹೋಗ್ತೀನಿ. ಆದಮೇಲೆ ಆ್ಯಸ್ ಯೂಶುವಲ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋದು. ಸೊ ಇನ್ನೂ ಸೆಟ್ ಆಯಿತು. ನೆಕ್ಸ್ಟ್ ಲೆಗ್ ಪ್ರೆಸ್. ವಿಲ್ ಡೂ ಲೆಗ್ ಪ್ರೆಸ್. ಸೊ ಲೆಗ್ ಪ್ರೆಸ್ ಅಗೇನ್ 3 ಸೆಟ್. ನಾನು ಇವತ್ತು ಯಾವುದು ಜಾಸ್ತಿ ವೆಯ್ಟ್ ಹಾಕೊಳ್ತಾ ಇಲ್ಲ. ಸೊ ಬಾಡಿ ವೆಯ್ಟ್ನ ಹಾಕೊಳ್ಳಿ ಅಂತ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಮಿನಿಮಮ್ ಸೊ 20, ಇದನ್ನು 10 to 12 reps, 3 sets. ಓಕೆ, ಈಗ ವೆಯ್ಟ್ ಹಾಕೋದು 20, 45, 55, 110. ಸೊ 25 ಹಾಕಿದ್ದೀನಿ. 20 ಪ್ಲಸ್ ಅದು 15 ಎಷ್ಟಾಯ್ತು ಅಲ್ಲಿಗೆ? 35, 45, ಸಾರಿ ನಾಟ್ 55, 25, 45, ಅಗೇನ್ 20, ಆಮೇಲೆ 15, 15 ಆದಮೇಲೆ 10. ಎಷ್ಟಾಯಿತು? ಸೊ 20, 15, 35 plus 10, 45, 90. ನನ್ನ ಪಿ ಆರ್ ಬಂದ್ಬಿಟ್ಟು 130 ಫಾರ್ ಮಿಷನ್. ಅದು ಮೇ ಬಿ ಒಂದು 20 kg ಇರ್ಬೋದು ಅಂದ್ಕೊಳ್ತೀನಿ. ಸೊ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಯಾವಾಗ್ಲೂ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ 10 to 12 reps ಯಾವಾಗ್ಲೂ ವಿತ್ ಕಂಟ್ರೋಲ್. ಸೊ ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ನಾನು ಯಾವಾಗಲೂ ಇದನ್ನು ವೇರ್ ಮಾಡ್ತೀನಿ. ಎಲ್ಲರೂ ಅನ್ಸ್ಬೋದು 2 ವರ್ಷದಿಂದ ಮಾಡ್ತೀನಿ, ಇದೇನು ವೆಯ್ಟ್ ಹೆಚ್ಚಾಗ್ತಾ ಇದೆ. ಹೌದು, ಸ್ಟಾರ್ಟಿಂಗ್ ತುಂಬ ವೆಯ್ಟ್
ಪ್ರಿಫರ್ ಮಾಡ್ತಿದ್ದೆ. ಈಗ ಮಾಡಲ್ಲ, ಏನು ಅರ್ಜೆಂಟ್ ಏನಿಲ್ಲ. ಸೊ ಏನು ಇವತ್ತೇ ಎಲ್ಲ ಮಾಡಬೇಕು ಅನ್ನೋದೇನಿಲ್ಲ. ಸೊ ಕ್ಯಾಮ್ರಾನ ಕರೆಕ್ಟ್ ಪ್ಲೇಸ್ ಮಾಡೋಣ. ಸೊ 10 to 12 reps ಸ್ಲೋ ಕಂಟ್ರೋಲ್. ಓಕೆ, ಇದನ್ನು 3 ಸೆಟ್ಟು. ಸೊ ಅಗೇನ್ ನಾನು ಶೂಸ್ ವೇರ್ ಮಾಡಲ್ಲ, ಬಿಕಾಸ್ ನನಗೆ ಅದು ಇಷ್ಟ ಆಗಲ್ಲ ಅಂದ್ರೆ ಸ್ಪಾಂಜ್ ಅದು ವೇಟ್ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ನಾನು ಮುಂಚೆ ವೇರ್ ಮಾಡ್ತಿದ್ದೆ, ಈಗ ಮಾಡಲ್ಲ. ಇದೇ ಥರ ಸಾಕ್ಸ್ ಹಾಕೊಂಡು ನಾನು ಯೂಶ್ವಲಿ ಎಲ್ಲ ವರ್ಕೌಟು ಮಾಡೋದು, ನಾಟ್ ಓನ್ಲಿ ಲೆಗ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್. 10 to 12 reps, 3 sets. Let's go. Slow control. 1 2 ಕೆಳಗೆ ತಂದು ಬರಬೇಕು. 3 4 5 6 7 8 9 10. Last 2. 1 10 to 12 reps. ಜಾಸ್ತಿ ಏನು ಬೇಕು ಅಂತೇನಿಲ್ಲ, ಸಾರಿ ಏನು ಬೇಕು ಅಂತಲ್ಲ.